ಕಾಲುವೆ ಕಾಣಬೇಕು, ಕೆರೆ ಖಾಲಿ ಆಗಿರೋದು ಕಾಣಬೇಕು. ಪರಿಸ್ಥಿತಿ ಆಗ್ಬಿಟ್ರಿ ಸರ್ ನಮ್ಮ ಬರೋದು ಅದು ಕೆರೆ ತಕ್ಕಂತೆ ನಾವು ಬದುಕು ಮಾಡಲ್ಲ. ಆ ಕೆರೆ ಒಂದು ಆ ಥರ ಬದುಕು ಕಟ್ಟಿ ಕೊಡ್ತೀವಿ ನಾವು ಏನು ಬೇಕದ್ದು ನಾವು ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟದ. ನಮ್ಮ ಪರಿಸ್ಥಿತಿ ಹೆಂಗೆ ಸರ್ ಇಷ್ಟೆಲ್ಲ ಅಮೃತ ಕೈ ಇಟ್ಕೊಂಡು ವಿಷ ಆಗ್ಬಿಟ್ಟದ ನಮ್ಮ ಮನೆ ಬರ್ತದೆ. ಪಾಯಿಂಟ್ ಏನಂದ್ರೆ ತಪ್ಪು ಕುಡಿಸೋದು. ಈಗ ಅದನ್ನು ಏನದಲ್ಲ ಒಂದು ಪಾಯಿಂಟಿಗೆ ಕುಡಿಸ್ಬಿಟ್ರೆ ಸೀದಾ ಹಳ್ಳ ಬರ್ತದೆ. ರೈತರು ಕಾಣಬೇಕು ಅಡ್ರೆಸ್ ಅಲ್ಲೇ ಮಾಡ್ತಾರೆ ನೋಡಿ. ಕೆರೆ ಹೆಂಗ್ ಖಾಲಿ ಆಗಿದೆ. 450 ಎಕರೆ ಐತಿ ಸರ್. ನಮ್ಮ ಸರ್ ಅಲ್ಲಿ ಹಿಂದೆ ನಿಮ್ಮ ಫೋಟೋಗ್ರಾಫರ್ ಬಾತ್ ತುಂಬ್ಯಾರ. ಈ ಕಾಲುವೆಗಳಿಗೆ ಟೆಂಡರ್ ಕರೆದಿಲ್ಲ. ಮಿಣಜಿಗಿ, ಆಮೇಲೆ ತಾಳಿಕೋಟೆ, ಆಮೇಲೆ ಇಂಗಳಗಿ BB ಇಂಗಳಗಿ, ಅಮ್ಲೂರು, ಬನಟ್ಟಿ PA, ಅಂದಿಗನೂರು, ಆಮೇಲೆ ಸಿಂದಗಿ, ಇಲ್ಲಿಗೆ ಬಂದಿದ್ದೀವಿ. ಈಗ ಮುಖ್ಯವಾಗಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆಗಳಲ್ಲಿ ಬಟಾ ಬಯಲು, ಏನು ಬೆಳೆ ಇಲ್ಲ. ಒಂದು ಸರಿ ಏನು ಮಳೆ ಬಂತು ಪ್ರಾರಂಭದಲ್ಲಿ, ಅವಾಗೇನು ಬಿತ್ತನೆ ಮಾಡಿದ್ದಾರೆ, ಆಮೇಲೆ ಅದು ಬೆಳೆದೇ ಇಲ್ಲ. ಮತ್ತು ಸುಮಾರು 70-80% ಹುಟ್ಟಿಲ್ಲ. ಒಂದು 20-30% ಹುಟ್ಟಿದೆ, ಅದು ಮೇಲಕ್ಕೆ ಎದ್ದಿಲ್ಲ. ಅರ್ಧ ಅಡಿ ಕಮರಿ ಹೋಗಿದೆ. ಈಗೇನು ಮಳೆ ಬರೋ ಲಕ್ಷಣಗಳಿದೆ, ಅದನ್ನು ಅಳಿಸಿ ಬಿತ್ತೋಣ ಅಂತಂದರೆ ರೈತರ ಕೈಯಕ್ಕೆ ದುಡ್ಡಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ 13ನೇ ತಾರೀಕು ಸೆಷನ್ ಪ್ರಾರಂಭ ಆಗೋದಿದೆ. ಹಾಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ ಹೋಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ರೈತರ ನೆರವಿಗೆ ಸರ್ಕಾರ ಬರಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಈಗ ನೋಡಿ, ಈಗ ಉದಾಹರಣೆ ಕೆರೆ, ಇದು ಕೆರೆ ಎಷ್ಟು ಎಕರೆ? ಎಂತ ಕೆರೆ ಇದು? ಕಡ್ಲೆಬಾಳ್ ಕೆರೆ. ಇದು ಈ ತರ ಸಾವಿರಾರು ಕೆರೆಗಳು ಖಾಲಿ ಇದಾವೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮಳೆಯಿಂದ ಅಂತೂ ಕೆರೆಗಳು ತುಂಬಲಿಲ್ಲ. ಆದರೆ ಎಲ್ಲಿ ಡ್ಯಾಮ್ಗಳಿದ್ದಾವೆ ಅಲ್ಲಿಂದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ಸರಿಯಾದ ವೈಜ್ಞಾನಿಕ ಯೋಜನೆಯನ್ನು ಸರ್ಕಾರ ರೂಪಿಸಬೇಕು. ಈ ಗ್ಯಾರಂಟಿ ಏನಿದಾವಲ್ಲ ಅವೆಲ್ಲ ಭಾಳ ಟೆಂಪರರಿ. ನೀವು ರಾಜ್ಯದ ಎಲ್ಲ ಕೆರೆಗಳನ್ನು ತುಂಬಿಸಿ ರೈತರು ಸರ್ಕಾರದ ಕೈ ಹಿಡಿತಾರೆ ಬೇಕಾದ್ರೆ. ಹಾಗಾಗಿ ಕೆರೆಗಳಿಗೆ ಹೂಳನ್ನು ಎತ್ತಿ ನೀರು ತುಂಬಿಸ್ತಕ್ಕಂಥ ಕೆಲಸನ ಮುಂದೆ ಮಾಡಬೇಕು. ಅದಕ್ಕೆ ಈ ಹೂಳು ತೆಗಿಬೇಕು. ಈಗೇನು ಬರ ಇದೆಯಲ್ಲ, ಹೂಳು ತೆಗಿಬೇಕು, ರೈತರ ಕೈಗೆ ಕೆಲಸ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಉಳಿದಿರ್ತಕ್ಕಂಥ ವಿಚಾರ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಜಿಯವರು 6 ತಂಡಗಳನ್ನು ಮಾಡಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ಬರ ಸಮೀಕ್ಷೆ ಅಧ್ಯಯನ ಮಾಡೋದಕ್ಕೆ ತಂಡಗಳನ್ನು ರಚನೆ ಮಾಡಿದ್ದಾರೆ. ಅದರ ಪ್ರಯುಕ್ತವಾಗಿ ಸುಮಾರು 5 ಜಿಲ್ಲೆಗಳು, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಮತ್ತು ಅಥಣಿ ಜಿಲ್ಲೆಯ ಇದರ ಒಂದು ಸಂಯೋಜಕರಾಗಿ N. ರವಿಕುಮಾರ್ಜಿಯವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು ನನ್ನನ್ನು ಆದಿಯಾಗಿ ನಾವೆಲ್ಲರೂ ಕೂಡ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೇವೆ. ನಾನು ಒಂದನ್ನು ಈ ಮಾತು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ರವಿಕುಮಾರ್ಜಿಯವರು ಸುದೀರ್ಘವಾಗಿ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾರೆ. ಆದರೂ ಒಂದು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲ ಕೆರೆಗಳು ಬತ್ತಿ ಹೋಗಿದ್ದಾವೆ. ಕಾಲುವೆಗಳಿಗೆ ಹೂಳು ತೆಗೆಯೋರು ಗತಿ ಇಲ್ಲ. ಕೆರೆ ಹೂಳು ತೆಗೆಯೋದು ಒಂದು ಕಡೆಗೆ, ಕಾಲುವೆಯಲ್ಲಿ ಬಿದ್ದಿರ್ತಕ್ಕಂಥ ಹೂಳು ತೆಗೆದು ಕನಿಷ್ಠ ಕಾಲುವೆ ಮುಖಾಂತರ ನೀರು ಬಿಟ್ಟು ರೈತರಿಗೆ ಕೆರೆಗಳು ತುಂಬಿಸ್ತಕ್ಕಂಥ ಕನಿಷ್ಠ ಕೆಲಸನೂ ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿಲ್ಲ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾವೀಗಾಗಲೇ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಅಧ್ಯಯನ ಮಾಡಿದ ಮೇಲೆ 13ನೇ ತಾರೀಕೇನು ಅಧಿವೇಶನ ಪ್ರಾರಂಭ ಆಗುತ್ತೆ, ಅಧಿವೇಶನ ನಡೆಸೋಕ್ಕೆ ಬಿಡಲ್ಲ ಅನ್ನುವಂಥ ತೀರ್ಮಾನವನ್ನು ನಮ್ಮ ಪಕ್ಷ ತೆಗೆದುಕೊಡಬೇಕು. ಮತ್ತು ಮೊದಲು ರೈತರಿಗೆ ಪರಿಹಾರ ಕೊಡಬೇಕು.
ತಕ್ಷಣ ಬದುಕು ನಡೆಸಲಿಕ್ಕೆ ಅವ್ರಿಗೆ ಮತ್ತು ಅವರಿಗೆ ಕನಿಷ್ಠ ಪ್ರತಿ ಎಕರೆಗೆ ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಒಂದು 25,000 ರೂಪಾಯಿ ಪರಿಹಾರ ಕೊಟ್ಟು ಮುಂದಿನ ದೀರ್ಘಕಾಲಕ್ಕೆ ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ನಮ್ಮ ಭಾಗದ ಏನು ನೀರಾವರಿ ಯೋಜನೆಗಳಿಗೆ ಸರ್ಕಾರ ಒತ್ತು ಕೊಡಬೇಕು, ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. 13ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಏನಾಗ್ತದೆ ಅದು ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ರೈತರಿಗೆ ಪರಿಹಾರ ಕೊಡದೇ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ನಮ್ಮ ಪಕ್ಷ ಅನ್ನೋದನ್ನು ಹೇಳಿಕ್ಕೆ ಬಯಸ್ತೇನೆ. ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರ ಆದೇಶದಂತೆ ಈ ಭಾಗಕ್ಕೆ ನಮ್ಮ ವಿಜಯಪುರ ಜಿಲ್ಲೆಗೆ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರ್ತಕ್ಕಂಥ N. ರವಿಕುಮಾರ್ ನೇತೃತ್ವದ ತಂಡ ಬಂದಿದೆ. ಈಗಾಗಲೇ ಮುದ್ದೇಬಾಳತ್ತಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಇವತ್ತಿಲ್ಲಿ ನಾವು ಕಡಲೆವಾಡ ಕೆರೆ ಒಳಗೆ ನಿಂತಿದ್ದೀವಿ. ನಾವು ಇಲ್ಲಿ ಈ 450 ಎಕರೆ ಇರ್ತಕ್ಕಂಥ ಕೆರೆ ಪೂರ ಖಾಲಿ ಆಗೈತೆ. ಅದು ಇದಕ್ಕೆ ನೀರು ಬಿಡಬೇಕು ಅಂತ ಇಲ್ಲಿ ರೈತರು ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಒಂದು ಹಳ್ಳ ಐತೆ. ಅದಕ್ಕೆ ಆ ಕೆನಾಲ್ದಿಂದ ಹಳ್ಳ 10 ಕಿಲೋಮೀಟ್ರ್ ದೂರ ಐತೆ ಅಷ್ಟೇ. ಕೆನಾಲ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಆ ಹಳ್ಳಕ್ಕೆ ನೀರು ಬಿಟ್ಟರೆ ಕೆರೆ ತುಂಬತೈತೆ ಅದು. ಮತ್ತು ಇದು ಕೆರೆ ಯಾವಾಗ ತುಂಬೋದು, ಮಾಪುರ್ ಬಂದಾಗ ತುಂಬಬೇಕು ಈ ಕೆರೆಗಳು. ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಕೆರೆ ತುಂಬ ಯೋಜನೆ 2012 ನಮ್ಮ ಸರ್ಕಾರದಾಗ ಮಾಡಿರ್ತಕ್ಕಂಥದ್ದು, ಬಸವರಾಜ ಬೊಮ್ಮಾಯಿ ಮಾಡಿರ್ತಕ್ಕಂಥದ್ದು. ಆ ಯೋಜನೆಯಿಂದ ಕೆರೆನ ತುಂಬಿಲ್ಲ ಅಂತ ಹೇಳಿದ್ರೆ ದುರ್ದೈವ. ನಾ ಇವತ್ತು ನೋಡಕತ್ತೀನಿ ಇಲ್ಲಿ ಬಂದಿದ್ದಾನೆ. ಇವತ್ತು ರೈತರು ಹೇಳಿರ್ತಕ್ಕಂಥದ್ದು ಹೇಳಿದೆವು ನಮ್ಮ ನಾಯಕರು ಸೇರಿ ಇದು ಈ ಕೆರೆಗೆ ಇನ್ನು 15 ದಿವಸದಾಗ ನೀರು ಬಿಡ್ಲಿಕ್ಕಂದ್ರೆ ನಮ್ಮ ನಾಯಕರು ಸೇರಿ ಇಲ್ಲೇ ಬಂದ ಮುಖ್ಯ ಅಭಿಯಂತರ ಕಚೇರಿ ಮುಂದೆ ನಾವು ಧರಣಿ ಮಾಡೋಕ್ಕೂ ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಎಲ್ಲಿ ಕಬ್ಬು ಬೆಳೆಯಕತ್ತಾರೆ ರೈತರು, ಕಬ್ಬು ಪೂರ ಹಾಳಾಗಿ ಹೋಗಿದಾವೆ. ಈಗ ಮೊನ್ನೆ 15ಕ್ಕೆ ಏನು ಕೆನಾಲ್ ಬಿಡಿಸೀವಿ, ಈಗ ನೀರು ಬಿಟ್ಟಾರೆ ಪಾಪ ಅವ್ರು ಸಿಗೋದಿಲ್ಲ. ಈಗ ಅದು ನೀರು ಬಿಟ್ಟು ಸಿಗೋದಿಲ್ಲ. ಮುದುಕಾದ ಮ್ಯಾಗ ಹರಿಯ ಕಾಲ ಬರ್ತದೆ ಬರೋಂಗಿಲ್ಲ. ಅದಕ್ಕೆ ಆ ಕಬ್ಬಿಗೆ ಸಹಿತ ಇದೇ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಎಕರೆಗೆ 25,000 ಒಣಬೇಸಾಯ ಕೊಡೋದು ಹೇಳ್ಯಾರ. ಕಬ್ಬಿಗೆ ಕನಿಷ್ಠ ಎಕರೆಗೆ 50,000 ರೂಪಾಯಿ ಪರಿಹಾರ ಸರ್ಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ